ಈಗ ಸಚಿವ ಸಂಪುಟದ ಪುನರ್ರಚನೆ ಮಾತು ಕೇಳಿ ಬರ್ತೇವೆ. ಈ ಸಂದರ್ಭದಲ್ಲಿ ಅದನ್ನೇನು ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಏನು ಪಕ್ಷ ತೀರ್ಮಾನ ತಗೊಳ್ಳುತ್ತೋ ಖಂಡಿತವಾಗ್ಲೂ ನಾವೆಲ್ಲರೂ ಭದ್ರಾಗಿರ್ತೀವಿ. ಬೆಳಗಾವಿಯಲ್ಲಿ ಮೇಡಮ್ ಕಬ್ಬು ಬೆಳೆಗಾರರು ತೀವ್ರವಾದಂಥ ಹೋರಾಟ ಮಾಡ್ತಾ ಇದ್ದಾರೆ. 3,500 ರೂಪಾಯಿ ದರ ಫಿಕ್ಸ್ ಮಾಡಬೇಕು ಅನ್ನೋದು 3-4 ಜಿಲ್ಲೆಯಲ್ಲಿ ಹೋರಾಟ ನೀವು ನೋಡಿ, ನಾನು ತಮ್ಮ ಮುಖಾಂತರ ರೈತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾವು ಕೂಡ ರೈತರೇ. ಈಗ ಶುಗರ್ ಫ್ಯಾಕ್ಟ್ರಿಯನ್ನು ಹಾಕಿದ ತಕ್ಷಣ ನಮಗೆ ರೈತರ ಸಂಕಷ್ಟ ಗೊತ್ತಾಗೋದಿಲ್ಲ ಅಂತಂದರೆ ಅದು ತಪ್ಪು. ನಾನು ಇಷ್ಟೇ ಹೇಳ್ತೀನಿ, ವಿನ್ ವಿನ್ ಸಿಚುವೇಷನಲ್ಲಿ ರೈತರಿಗೂ ಅನ್ಯಾಯ ಆಗಬಾರ್ದು, ಶುಗರ್ ಫ್ಯಾಕ್ಟ್ರಿ ಓನರ್ಗಳಿಗೂ ಅನ್ಯಾಯ ಆಗಿರಬಾರ್ದು. ಇಬ್ಬರನ್ನೂ ಸೇರಿಸ್ಕೊಂಡು ಈಗಾಗಲೇ 2-3 ಸತಿ ನಾವು DC ಅವ್ರು ಹೋಗಿ ಮಾತನಾಡಿದ್ದಾರೆ. ತಮಗೂ ಎಲ್ಲ ಗೊತ್ತಿದೆ, ನಾನು ಉಡುಪಿ ಜಿಲ್ಲಾ ಉಸ್ತುವಾರಿ, KDP ಮೀಟಿಂಗು, ಅದಾದಮೇಲೆ ಕನ್ನಡ ರಾಜ್ಯೋತ್ಸವ, ಅದಾದಮೇಲೆ ಈಗ 19ರ ತಯಾರಿ. ಸೊ ಅಲ್ಲಿ ನಿರಂತರವಾಗಿ ನನ್ನ ತಮ್ಮ ಮತ್ತು ಮಗ ಅವರ ಸಂಪರ್ಕದಲ್ಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡ್ತಾ ಇದ್ದಾರೆ. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಯಾರಿಗೂ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋದಿಲ್ಲ. ರೈತರನ್ನ ಮತ್ತು ಶುಗರ್ ಫ್ಯಾಕ್ಟ್ರಿ ಓನರ್ಗಳನ್ನ ಒಳಗೊಂಡು ಮಾತುಕತೆ ಮಾಡೋದ್ರ ಮುಖಾಂತರ ಬಗೆಹರಿಸ್ತೀವಿ. ದರದ ಬಗ್ಗೆ ಅಂದ್ರೆ ಯಾಕೆ ಸರ್ಕಾರದ ಮಟ್ಟದಲ್ಲಿ ಸಚಿವರು ಪ್ರಭಾವಿ ಸಚಿವರು ನಾನೀಗ ಏನಾದರೂ ಅದನ್ನು ಮಾತಾಡೋಕ್ಕೆ ಹೋದರೆ ಅದು ಬೇರೆ ರೀತಿ ಆಗುತ್ತೆ. ರೈತರ ಭಾವನೆಗೆ ಧಕ್ಕೆ ಆಗಬಾರ್ದು ಅನ್ನೋ ನನ್ನ ಇಂಟೆನ್ಷನ್ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ವಿಜಯೇಂದ್ರ ಎಲ್ಲ ಹೋಗಿದ್ದಾರೆ ಹೋರಾಟದ ಖಂಡಿತವಾಗ್ಲೂ ಹೋಗಲಿ. ಈ ರೈತರ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಲಿ. ರಾಜಕಾರಣವನ್ನು ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಭಾಗಿಯಾಗೋದು ಬೇಡ. ಯಾಕಂದರೆ BJPಯವರ ರೈತರ ಪರವಾದಂಥ ಕಾಳಜಿ ನಮಗೆ ನಿಮಗೆಲ್ಲರಿಗೂ ಗೊತ್ತು. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ರೈತರ ಹೋರಾಟವನ್ನು ಹತ್ತಿಕ್ಕಲು ಏನೆಲ್ಲ ಮಾಡಿದರು, ಎಷ್ಟು ಜನ ತೀರ್ಕೊಂಡ್ರು, ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ. ಕರ್ನಾಟಕ ರಾಜ್ಯದಲ್ಲಿ BJPಯವರು ವಿಜಯೇಂದ್ರ ಅನ್ನನವರು ಅಲ್ಲಿ ಹೋಗಿದ್ದಾರಂತಂದರೆ ರೈತರ ಪರವಾದಂಥ ನಿಜವಾದ ಕಾಳಜಿ ಇರಲಿ, ರಾಜಕಾರಣ ಬೇಡ ಅಂತ ಹೇಳಿಕ್ಕೆ ಈಗಾಗಲೇ ಕಬ್ಬು ಕಟಾವಾಗಿದೆ ಮೇಡಮ್. ಆದರೆ ದರ ನಿಗದಿ ಮಾಡೋಕೆ ಯಾಕೆ ಇಷ್ಟು ವಿಳಂಬ ಆಗ್ತಾ ಇದೆ? ನಾನು ಅದನ್ನೇ ಹೇಳಿದೆ. ಈಗ ನಾನೇನಾದರೂ ಮಾತನಾಡೋಕ್ಕೆ ಹೋದರೆ ರೈತರ ಭಾವನೆಗೆ ಧಕ್ಕೆ ಬರುತ್ತೆ. ನಾನೇನೂ ಮಾತನಾಡೋದಿಲ್ಲ. ಜಿಲ್ಲಾಡಳಿತ, ಸರ್ಕಾರ ಎಲ್ಲರೂ ಸೇರ್ಕೊಂಡು ಮಾತನಾಡಿ ಬಗೆಹರಿಸ್ತೀವಿ. ಅಧಿಕಾರ ಹಂಚಿಕೆ ವಿಚಾರನೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಧಿಕಾರ ಹಂಚಿಕೆ ನಾನೇನು ಮಾತಾಡೋಕ್ಕಾಗುತ್ತೆ? DK ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಮತ್ತು ಆ ಮಟ್ಟಕ್ಕೆ ಮಾತನಾಡೋ ಅಂಥ ಇದರಲ್ಲೂ ಇಲ್ಲ ನಾನು. ಇದೇನೇ ಇದ್ದರೂ ಹೈಕಮಾಂಡು, ರಾಹುಲ್ ಗಾಂಧಿಯವರು, ಖರ್ಗೆ ಸಾಹೇಬರು, ಸೋನಿಯಾ ಗಾಂಧೀಜಿಯವರು, ಅವರೆಲ್ಲ ಅವ್ರ ಹಂತದಲ್ಲಿ ಕೇಳುವಂಥ ವಿಚಾರ, ಮಾತನಾಡುವಂಥ ವಿಚಾರ. ಓಕೆ, ಈಗ ಸಚಿವ ಸಂಪುಟದ ಪುನರ್ರಚನೆ ಮಾತು ಕೇಳಿ ಬರ್ತೇವೆ. ಈ ಸಂದರ್ಭದಲ್ಲಿ ಅದನ್ನೇನು ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಏನು ಪಕ್ಷ ತೀರ್ಮಾನ ತಗೊಳ್ಳುತ್ತೋ ಖಂಡಿತವಾಗ್ಲೂ ನಾವೆಲ್ಲರೂ ಭದ್ರಾಗಿರ್ತೀವಿ. ಬೆಳಗಾವಿಯಲ್ಲಿ ಮೇಡಮ್ ಕಬ್ಬು ಬೆಳೆಗಾರರು ತೀವ್ರವಾದಂಥ ಹೋರಾಟ ಮಾಡ್ತಾ ಇದ್ದಾರೆ. 3,500 ರೂಪಾಯಿ ದರ ಫಿಕ್ಸ್ ಮಾಡಬೇಕು ಅನ್ನೋದು 3-4 ಜಿಲ್ಲೆಯಲ್ಲಿ ಹೋರಾಟ ನೀವು ನೋಡಿ, ನಾನು ತಮ್ಮ ಮುಖಾಂತರ ರೈತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾವು ಕೂಡ ರೈತರೇ. ಈಗ ಶುಗರ್ ಫ್ಯಾಕ್ಟ್ರಿಯನ್ನು ಹಾಕಿದ ತಕ್ಷಣ ನಮಗೆ ರೈತರ ಸಂಕಷ್ಟ ಗೊತ್ತಾಗೋದಿಲ್ಲ ಅಂತಂದರೆ ಅದು ತಪ್ಪು. ನಾನು ಇಷ್ಟೇ ಹೇಳ್ತೀನಿ, ವಿನ್ ವಿನ್ ಸಿಚುವೇಷನಲ್ಲಿ ರೈತರಿಗೂ ಅನ್ಯಾಯ ಆಗಬಾರ್ದು, ಶುಗರ್ ಫ್ಯಾಕ್ಟ್ರಿ ಓನರ್ಗಳಿಗೂ ಅನ್ಯಾಯ ಆಗಿರಬಾರ್ದು. ಇಬ್ಬರನ್ನೂ ಸೇರಿಸ್ಕೊಂಡು ಈಗಾಗಲೇ 2-3 ಸತಿ ನಾವು DC ಅವ್ರು ಹೋಗಿ ಮಾತನಾಡಿದ್ದಾರೆ. ತಮಗೂ ಎಲ್ಲ ಗೊತ್ತಿದೆ, ನಾನು ಉಡುಪಿ ಜಿಲ್ಲಾ ಉಸ್ತುವಾರಿ, KDP ಮೀಟಿಂಗು, ಅದಾದಮೇಲೆ ಕನ್ನಡ ರಾಜ್ಯೋತ್ಸವ, ಅದಾದಮೇಲೆ ಈಗ 19ರ ತಯಾರಿ. ಸೊ ಅಲ್ಲಿ ನಿರಂತರವಾಗಿ ನನ್ನ ತಮ್ಮ ಮತ್ತು ಮಗ ಅವರ ಸಂಪರ್ಕದಲ್ಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡ್ತಾ ಇದ್ದಾರೆ. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಯಾರಿಗೂ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋದಿಲ್ಲ. ರೈತರನ್ನ ಮತ್ತು ಶುಗರ್ ಫ್ಯಾಕ್ಟ್ರಿ ಓನರ್ಗಳನ್ನ ಒಳಗೊಂಡು ಮಾತುಕತೆ ಮಾಡೋದ್ರ ಮುಖಾಂತರ ಬಗೆಹರಿಸ್ತೀವಿ. ದರದ ಬಗ್ಗೆ ಅಂದ್ರೆ ಯಾಕೆ ಸರ್ಕಾರದ ಮಟ್ಟದಲ್ಲಿ ಸಚಿವರು ಪ್ರಭಾವಿ ಸಚಿವರು ನಾನೀಗ ಏನಾದರೂ ಅದನ್ನು ಮಾತಾಡೋಕ್ಕೆ ಹೋದರೆ ಅದು ಬೇರೆ ರೀತಿ ಆಗುತ್ತೆ. ರೈತರ ಭಾವನೆಗೆ ಧಕ್ಕೆ ಆಗಬಾರ್ದು ಅನ್ನೋ ನನ್ನ ಇಂಟೆನ್ಷನ್ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ವಿಜಯೇಂದ್ರ ಎಲ್ಲ ಹೋಗಿದ್ದಾರೆ ಹೋರಾಟದ ಖಂಡಿತವಾಗ್ಲೂ ಹೋಗಲಿ. ಈ ರೈತರ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಲಿ. ರಾಜಕಾರಣವನ್ನು ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಭಾಗಿಯಾಗೋದು ಬೇಡ. ಯಾಕಂದರೆ BJPಯವರ ರೈತರ ಪರವಾದಂಥ ಕಾಳಜಿ ನಮಗೆ ನಿಮಗೆಲ್ಲರಿಗೂ ಗೊತ್ತು. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ರೈತರ ಹೋರಾಟವನ್ನು ಹತ್ತಿಕ್ಕಲು ಏನೆಲ್ಲ ಮಾಡಿದರು, ಎಷ್ಟು ಜನ ತೀರ್ಕೊಂಡ್ರು, ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ.
ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯವರು ವಿಜಯೇಂದ್ರ ಅನ್ನನವರು ಅಲ್ಲಿ ಹೋಗಿದ್ದಾರಂತಂದರೆ ರೈತರ ಪರವಾದಂಥ ನಿಜವಾದ ಕಾಳಜಿ ಇರಲಿ, ರಾಜಕಾರಣ ಬೇಡ ಅಂತ ಹೇಳಿಕೆ ಈಗಾಗಲೇ ಕಬ್ಬು ಕಟಾವ್ ಆಗಿದೆ ಮೇಡಮ್, ಆದರೆ ದರ ನಿಗದಿ ಮಾಡೋಕೆ ಯಾಕೆ ಇಷ್ಟು ವಿಳಂಬ ಆಗ್ತಾ ಇದೆ? ನಾನು ಅದನ್ನೇ ಹೇಳಿದೆ. ಈಗ ನಾನೇನಾದರೂ ಮಾತನಾಡೋಕ್ಕೆ ಹೋದರೆ ರೈತರ ಭಾವನೆಗೆ ಧಕ್ಕೆ ಬರುತ್ತೆ. ನಾನೇನೂ ಮಾತನಾಡೋದಿಲ್ಲ. ಜಿಲ್ಲಾಡಳಿತ, ಸರ್ಕಾರ ಎಲ್ಲರೂ ಸೇರ್ಕೊಂಡು ಮಾತನಾಡಿ ಬಗೆಹರಿಸ್ತೀವಿ. ಅಧಿಕಾರ ಹಂಚಿಕೆ ವಿಚಾರನೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಧಿಕಾರ ಹಂಚಿಕೆ ನಾನೇನು ಮಾತಾಡೋಕ್ಕಾಗುತ್ತೆ? DK ಶಿವಕುಮಾರ್ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಮತ್ತು ಆ ಮಟ್ಟಕ್ಕೆ ಮಾತನಾಡುವಂಥ ಇದರಲ್ಲೂ ಇಲ್ಲ ನಾನು. ಇದೇನೇ ಇದ್ದರೂ ಹೈಕಮಾಂಡು, ರಾಹುಲ್ ಗಾಂಧಿಯವರು, ಖರ್ಗೆ ಸಾಹೇಬರು, ಸೋನಿಯಾ ಗಾಂಧೀಜಿಯವರು, ಅವರೆಲ್ಲ ಅವ್ರ ಹಂತದಲ್ಲಿ ಕೇಳುವಂಥ ವಿಚಾರ, ಮಾತನಾಡುವಂಥ ವಿಚಾರ. ಓಕೆ, ಬೇರೆ ಈಗ ಸಚಿವ ಸಂಪುಟದ ಪುನರ್ರಚನೆ ಮಾತು ಕೇಳಿಬರ್ತವೆ. ಈ ಸಂದರ್ಭದಲ್ಲಿ ಅದನ್ನೇನು ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಏನು ಪಕ್ಷ ತೀರ್ಮಾನ ತಗೊಳ್ಳುತ್ತೋ ಖಂಡಿತವಾಗ್ಲೂ ನಾವೆಲ್ಲರೂ ಭದ್ರಾಗಿರ್ತೀವಿ. ಬೆಳಗಾವಿಯಲ್ಲಿ ಮೇಡಮ್ ಕಬ್ಬು ಬೆಳೆಗಾರರು ತೀವ್ರವಾದಂಥ ಹೋರಾಟ ಮಾಡ್ತಾ ಇದ್ದಾರೆ. 3,500 ರೂಪಾಯಿ ದರ ಫಿಕ್ಸ್ ಮಾಡಬೇಕು ಅನ್ನೋದು. 3-4 ಜಿಲ್ಲೆಯಲ್ಲಿ ಹೋರಾಟ. ನೀವು ನೋಡಿ, ನಾನು ತಮ್ಮ ಮುಖಾಂತರ ರೈತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾವು ಕೂಡ ರೈತರೇ. ಈಗ ಶುಗರ್ ಫ್ಯಾಕ್ಟ್ರಿಯನ್ನು ಹಾಕಿದ ತಕ್ಷಣ ನಮಗೆ ರೈತರ ಸಂಕಷ್ಟ ಗೊತ್ತಾಗೋದಿಲ್ಲ ಅಂತಂದರೆ ಅದು ತಪ್ಪು. ನಾನು ಇಷ್ಟೇ ಹೇಳ್ತೀನಿ, ವಿನ್ ಸಿಚುವೇಷನಲ್ಲಿ ರೈತರಿಗೂ ಅನ್ಯಾಯ ಆಗಬಾರ್ದು, ಶುಗರ್ ಫ್ಯಾಕ್ಟ್ರಿ ಓನರ್ಗಳಿಗೂ ಅನ್ಯಾಯ ಆಗಿರಬಾರ್ದು. ಇಬ್ಬರನ್ನೂ ಸೇರಿಸ್ಕೊಂಡು ಈಗಾಗಲೇ 2-3 ಸತಿ ನಾವು DC ಅವ್ರು ಹೋಗಿ ಮಾತನಾಡಿದ್ದಾರೆ. ತಮಗೂ ಎಲ್ಲ ಗೊತ್ತಿದೆ. ನಾನು ಉಡುಪಿ ಜಿಲ್ಲಾ ಉಸ್ತುವಾರಿ, KDP ಮೀಟಿಂಗು, ಅದಾದಮೇಲೆ ಕನ್ನಡ ರಾಜ್ಯೋತ್ಸವ, ಅದಾದಮೇಲೆ ಈಗ 19ರ ತಯಾರಿ. ಸೊ ಅಲ್ಲಿ ನಿರಂತರವಾಗಿ ನನ್ನ ತಮ್ಮ ಮತ್ತು ಮಗ ಅವರ ಸಂಪರ್ಕದಲ್ಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡ್ತಾ ಇದ್ದಾರೆ. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಯಾರಿಗೂ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋದಿಲ್ಲ. ರೈತರನ್ನ ಮತ್ತು ಶುಗರ್ ಫ್ಯಾಕ್ಟ್ರಿ ಓನರ್ಗಳನ್ನ ಒಳಗೊಂಡು ಮಾತುಕತೆ ಮಾಡೋದ್ರ ಮುಖಾಂತರ ಬಗೆಹರಿಸ್ತೀವಿ. ದರದ ಬಗ್ಗೆ ಅಂದ್ರೆ ಯಾಕೆ ಸರ್ಕಾರದ ಮಟ್ಟದಲ್ಲಿ ಸಚಿವರು, ಪ್ರಭಾವಿ ಸಚಿವರು ನಾನೀಗ ಏನಾದರೂ ಅದನ್ನು ಮಾತಾಡೋಕ್ಕೆ ಹೋದರೆ ಅದು ಬೇರೆ ರೀತಿ ಆಗುತ್ತೆ. ರೈತರ ಭಾವನೆಗೆ ಧಕ್ಕೆ ಆಗಬಾರ್ದು ಅನ್ನೋ ನನ್ನ ಇಂಟೆನ್ಷನ್ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ವಿಜಯೇಂದ್ರ ಎಲ್ಲ ಹೋಗಿದ್ದಾರೆ ಹೋರಾಟಕ್ಕೆ, ಪ್ರತಿಭಟನೆ. ಖಂಡಿತವಾಗ್ಲೂ ಹೋಗಲಿ. ಈ ರೈತರ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಲಿ. ರಾಜಕಾರಣವನ್ನು ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಭಾಗಿಯಾಗೋದು ಬೇಡ. ಯಾಕಂದರೆ BJPಯವರ ರೈತರ ಪರವಾದಂಥ ಕಾಳಜಿ ನಮಗೆ ನಿಮಗೆಲ್ಲರಿಗೂ ಗೊತ್ತು. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ರೈತರ ಹೋರಾಟವನ್ನು ಹತ್ತಿಕ್ಕಲು ಏನೆಲ್ಲ ಮಾಡಿದರು, ಎಷ್ಟು ಜನ ತೀರ್ಕೊಂಡ್ರು, ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ. ಕರ್ನಾಟಕ ರಾಜ್ಯದಲ್ಲಿ BJPಯವರು ವಿಜಯೇಂದ್ರ ಅನ್ನನವರು ಅಲ್ಲಿ ಹೋಗಿದ್ದಾರಂತಂದರೆ ರೈತರ ಪರವಾದಂಥ ನಿಜವಾದ ಕಾಳಜಿ ಇರಲಿ, ರಾಜಕಾರಣ ಬೇಡ ಅಂತ ಹೇಳಿಕೆ. ಈಗಾಗಲೇ ಕಬ್ಬು ಕಟಾವ್ ಆಗಿದೆ ಮೇಡಮ್, ಆದರೆ ದರ ನಿಗದಿ ಮಾಡೋಕೆ ಯಾಕೆ ಇಷ್ಟು ವಿಳಂಬ ಆಗ್ತಾ ಇದೆ? ನಾನು ಅದನ್ನೇ ಹೇಳಿದೆ. ಈಗ ನಾನೇನಾದರೂ ಮಾತನಾಡೋಕ್ಕೆ ಹೋದರೆ ರೈತರ ಭಾವನೆಗೆ ಧಕ್ಕೆ ಬರುತ್ತೆ. ನಾನೇನೂ ಮಾತನಾಡೋದಿಲ್ಲ. ಜಿಲ್ಲಾಡಳಿತ, ಸರ್ಕಾರ ಎಲ್ಲರೂ ಸೇರ್ಕೊಂಡು ಮಾತನಾಡಿ ಬಗೆಹರಿಸ್ತೀವಿ. ಅಧಿಕಾರ ಹಂಚಿಕೆ ವಿಚಾರನೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಧಿಕಾರ ಹಂಚಿಕೆ ನಾನೇನು ಮಾತಾಡೋಕ್ಕಾಗುತ್ತೆ? DK ಶಿವಕುಮಾರ್ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಮತ್ತು ಆ ಮಟ್ಟಕ್ಕೆ ಮಾತನಾಡುವಂಥ ಇದರಲ್ಲೂ ಇಲ್ಲ ನಾನು. ಇದೇನೇ ಇದ್ದರೂ ಹೈಕಮಾಂಡು, ರಾಹುಲ್ ಗಾಂಧಿಯವರು, ಖರ್ಗೆ ಸಾಹೇಬರು, ಸೋನಿಯಾ ಗಾಂಧೀಜಿಯವರು, ಅವರೆಲ್ಲ ಅವ್ರ ಹಂತದಲ್ಲಿ ಕೇಳುವಂಥ ವಿಚಾರ, ಮಾತನಾಡುವಂಥ ವಿಚಾರ. ಓಕೆ, ಬೇರೆ ಈಗ ಸಚಿವ ಸಂಪುಟದ ಪುನರ್ರಚನೆ ಮಾತು ಕೇಳಿಬರ್ತವೆ. ಈ ಸಂದರ್ಭದಲ್ಲಿ ಅದನ್ನೇನು ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಏನು ಪಕ್ಷ ತೀರ್ಮಾನ ತಗೊಳ್ಳುತ್ತೋ ಖಂಡಿತವಾಗ್ಲೂ ನಾವೆಲ್ಲರೂ ಭದ್ರಾಗಿರ್ತೀವಿ. ಬೆಳಗಾವಿಯಲ್ಲಿ ಮೇಡಮ್ ಕಬ್ಬು ಬೆಳೆಗಾರರು ತೀವ್ರವಾದಂಥ ಹೋರಾಟ ಮಾಡ್ತಾ ಇದ್ದಾರೆ. 3,500 ರೂಪಾಯಿ ದರ ಫಿಕ್ಸ್ ಮಾಡಬೇಕು ಅನ್ನೋದು. 3-4 ಜಿಲ್ಲೆಯಲ್ಲಿ ಹೋರಾಟ. ನೀವು ನೋಡಿ, ನಾನು ತಮ್ಮ ಮುಖಾಂತರ ರೈತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾವು ಕೂಡ ರೈತರೇ. ಈಗ ಶುಗರ್ ಫ್ಯಾಕ್ಟ್ರಿಯನ್ನು ಹಾಕಿದ ತಕ್ಷಣ ನಮಗೆ ರೈತರ ಸಂಕಷ್ಟ ಗೊತ್ತಾಗೋದಿಲ್ಲ ಅಂತಂದರೆ ಅದು ತಪ್ಪು. ನಾನು ಇಷ್ಟೇ ಹೇಳ್ತೀನಿ, ವಿನ್ ಸಿಚುವೇಷನಲ್ಲಿ ರೈತರಿಗೂ ಅನ್ಯಾಯ ಆಗಬಾರ್ದು, ಶುಗರ್ ಫ್ಯಾಕ್ಟ್ರಿ ಓನರ್ಗಳಿಗೂ ಅನ್ಯಾಯ ಆಗಿರಬಾರ್ದು. ಇಬ್ಬರನ್ನೂ ಸೇರಿಸ್ಕೊಂಡು ಈಗಾಗಲೇ 2-3 ಸತಿ ನಾವು DC ಅವ್ರು ಹೋಗಿ ಮಾತನಾಡಿದ್ದಾರೆ. ತಮಗೂ ಎಲ್ಲ ಗೊತ್ತಿದೆ. ನಾನು ಉಡುಪಿ ಜಿಲ್ಲಾ ಉಸ್ತುವಾರಿ, KDP ಮೀಟಿಂಗು, ಅದಾದಮೇಲೆ ಕನ್ನಡ ರಾಜ್ಯೋತ್ಸವ, ಅದಾದಮೇಲೆ ಈಗ 19ರ ತಯಾರಿ. ಸೊ ಅಲ್ಲಿ ನಿರಂತರವಾಗಿ ನನ್ನ ತಮ್ಮ ಮತ್ತು ಮಗ ಅವರ ಸಂಪರ್ಕದಲ್ಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡ್ತಾ ಇದ್ದಾರೆ. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಯಾರಿಗೂ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋದಿಲ್ಲ. ರೈತರನ್ನ ಮತ್ತು ಶುಗರ್ ಫ್ಯಾಕ್ಟ್ರಿ ಓನರ್ಗಳನ್ನ ಒಳಗೊಂಡು ಮಾತುಕತೆ ಮಾಡೋದ್ರ ಮುಖಾಂತರ ಬಗೆಹರಿಸ್ತೀವಿ. ದರದ ಬಗ್ಗೆ ಅಂದ್ರೆ
ಸರ್ಕಾರದ ಮಟ್ಟದಲ್ಲಿ ಸಚಿವರು ಪ್ರಭಾವಿ ಸಚಿವರು ನಾನೀಗ ಏನಾದರೂ ಅದನ್ನು ಮಾತಾಡೋಕ್ಕೆ ಹೋದರೆ ಅದು ಬೇರೆ ರೀತಿ ಆಗುತ್ತೆ. ರೈತರ ಭಾವನೆಗೆ ಧಕ್ಕೆ ಆಗಬಾರ್ದು ಅನ್ನೋ ನನ್ನ ಇಂಟೆನ್ಷನ್ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ವಿಜಯೇಂದ್ರ ಎಲ್ಲ ಹೋಗಿದ್ದಾರೆ ಹೋರಾಟಕ್ಕೆ ಖಂಡಿತವಾಗ್ಲೂ ಹೋಗಲಿ. ಈ ರೈತರ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಲಿ. ರಾಜಕಾರಣವನ್ನು ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಭಾಗಿಯಾಗೋದು ಬೇಡ. ಯಾಕಂದರೆ ಬಿ ಜೆ ಪಿಯವರ ರೈತರ ಪರವಾದಂಥ ಕಾಳಜಿ ನಮಗೆ ನಿಮಗೆಲ್ಲರಿಗೂ ಗೊತ್ತು. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ರೈತರ ಹೋರಾಟವನ್ನು ಹತ್ತಿಕ್ಕಲು ಏನೆಲ್ಲ ಮಾಡಿದರು, ಎಷ್ಟು ಜನ ತೀರ್ಕೊಂಡ್ರು, ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ. ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯವರು ವಿಜಯೇಂದ್ರ ಅನ್ನನವರು ಅಲ್ಲಿ ಹೋಗಿದ್ದಾರಂತಂದರೆ ರೈತರ ಪರವಾದಂಥ ನಿಜವಾದ ಕಾಳಜಿ ಇರಲಿ, ರಾಜಕಾರಣ ಬೇಡ ಅಂತ ಹೇಳಿಕೆ ಈಗಾಗಲೇ ಕಬ್ಬು ಕಟಾವು ಆಗಿದೆ ಮೇಡಮ್, ಆದರೆ ದರ ನಿಗದಿ ಮಾಡೋಕೆ ಯಾಕೆ ಇಷ್ಟು ವಿಳಂಬ ಆಗ್ತಾ ಇದೆ? ನಾನು ಅದನ್ನೇ ಹೇಳಿದೆ. ಈಗ ನಾನೇನಾದರೂ ಮಾತನಾಡೋಕ್ಕೆ ಹೋದರೆ ರೈತರ ಭಾವನೆಗೆ ಧಕ್ಕೆ ಬರುತ್ತೆ. ನಾನೇನೂ ಮಾತನಾಡೋದಿಲ್ಲ. ಜಿಲ್ಲಾಡಳಿತ, ಸರ್ಕಾರ ಎಲ್ಲರೂ ಸೇರ್ಕೊಂಡು ಮಾತನಾಡಿ ಬಗೆಹರಿಸ್ತೀವಿ. ಅಧಿಕಾರ ಹಂಚಿಕೆ ವಿಚಾರನೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಧಿಕಾರ ಹಂಚಿಕೆ ನಾನೇನು ಮಾತಾಡೋಕ್ಕಾಗುತ್ತೆ? DCM DK ಶಿವಕುಮಾರ್ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಮತ್ತು ಆ ಮಟ್ಟಕ್ಕೆ ಮಾತನಾಡೋ ಅಂಥ ಇದರಲ್ಲೂ ಇಲ್ಲ ನಾನು. ಇದೇನೇ ಇದ್ದರೂ ಹೈಕಮಾಂಡು, ರಾಹುಲ್ ಗಾಂಧಿಯವರು, ಖರ್ಗೆ ಸಾಹೇಬರು, ಸೋನಿಯಾ ಗಾಂಧೀಜಿಯವರು, ಅವರೆಲ್ಲ ಅವ್ರ ಹಂತದಲ್ಲಿ ಕೇಳುವಂಥ ವಿಚಾರ, ಮಾತನಾಡುವಂಥ ವಿಚಾರ.